ಸ್ವಾಗತ. ಕರ್ನಾಟಕ ರಾಜಕಾರಣದ ಎರಡು ಒಕ್ಕಲಿಗ ಮದಗಜಗಳು, ಒಂದು ಡಿಕೆ ಮತ್ತೊಂದು HDK. ಇದೀಗ DCM DK ಶಿವಕುಮಾರ್, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸಮರ ಮತ್ತೆ ಶುರುವಾಗಿದೆ. ಮೊನ್ನೆ ನನ್ನನ್ನು ಕೆಣಕಬೇಡಿ, ನನ್ನ ಹತ್ರ ಟನ್ ಗಟ್ಟಲೆ ಕ್ವಿಂಟಾಲ್ ಗಟ್ಟಲೆ ರೆಕಾರ್ಡ್ ಇದೆ ಅಂತೇಳಿ ಕುಮಾರಸ್ವಾಮಿ ಹೇಳಿದರು. ಈ ಬಾರಿ ಕೂಡ HDK ಬ್ರದರ್ಸ್ ಬಗ್ಗೆ DKಶಿ ಹೊಸ ಬಾಂಬ್ ಹಾಕಿದ್ದಾರೆ. ಬಿಜೆಪಿ ಬಗ್ಗೆ ಕೂಡ ಒಂದು ಸ್ಫೋಟಕ ಆರೋಪ ಮಾಡಿದ್ದಾರೆ. ಮೊನ್ನೆ HDK, ಇವತ್ತು DK. ಬನ್ನಿ ಏನ್ ಬಿಚ್ಚಿಡ್ತಾರಂತೆ ನೋಡೋಣ. ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು. ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ, ತುಂಬ ಕಳಿಸ್ಬೇಕಾಯ್ತು ಗವರ್ನರ್ಗೆ. ನಿನ್ನ ಚರಿತ್ರೆ ನಾನಿನ್ನ ಬಿಚ್ಚಿಲ್ಲ. ಮಿಸ್ಟರ್ ಕುಮಾರಸ್ವಾಮಿ, ನಿಮ್ಮ ಚರಿತ್ರೆ ಬಿಚ್ಚಿಡ್ಲ. ಮತ್ತೊಮ್ಮೆ ಕುಮಾರಸ್ವಾಮಿ DKಶಿ ಗುಟುರು. ಅದೊಂದು ಕಾಲ ಇತ್ತು, ನಾನು ನೀನು ಜೋಡೆತ್ತು ಅಂತ DK ಶಿವಕುಮಾರ್ ಕುಮಾರಸ್ವಾಮಿ ಅಬ್ಬರಿಸ್ತಾ ಇದ್ರು. ಈಗೊಂದು ಕಾಲ ಬಂದಿದೆ, ಉಭಯ ನಾಯಕರು ಬಿಚ್ಚಿಡ್ತೀನಿ ಅಂತ ಬೀದಿಯಲ್ಲಿ ನಿಂತು ಹೇಳ್ತಿದ್ದಾರೆ. ಟನ್ಗಟ್ಲೆ ದಾಖಲೆ ಯಾಕೆ ಮಾಡಿಕೊಂಡಿದ್ದೀರಿ? ಎಲ್ಲಿ ಕನಕಪುರದಲ್ಲಿ ಮಾತ್ರ ಕದ್ದು ಹೊಡೆದಿದ್ದೀನಿ, ಬಳ್ಳಾರಿವರೆಗೆ ಹೋಗೇ ಇಲ್ಲ ಅಂತ ಹೇಳಿದ್ರು. ಮೊನ್ನೆಲ್ಲೆಲ್ಲ ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು, ಕೆಣಕಬೇಡಿ ನನ್ನ. ಈ ಸರ್ಕಾರ ಕೇಳ್ತೀನಿ. ಕುಮಾರಸ್ವಾಮಿ ಏನು ಅಯ್ಯೋಯ್ಯೋ, ಏನು ಟನ್ ಗಟ್ಲೆ ಮಡಿಕೊಂಡಿರಂತೆ ನಮ್ಮ ಬಗ್ಗೆ. ಯಾಕಿನ್ನ ಟನ್ ಬಟ್ಲೆ ಇಟ್ಕೊಂಡಿದ್ಯಾ? ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ, ತುಂಬ ಕಳಿಸ್ಬೇಕಾಯ್ತು ಗವರ್ನರ್ಗೆ. ಕಳಿಸ್ಬೇಕಾಯ್ತು. ನಿನ್ನ ಬಿಜೆಪಿಯ ಬೆದರಿಕೆಗೆ ಬಗ್ಗೋ ಮಗ ನಾನಲ್ಲ. ಮಿಸ್ಟರ್ ಕುಮಾರಸ್ವಾಮಿ, ನಿನ್ನ ಗೊಡ್ಡು ಬೆದರಿಕೆಗೆ, ಬಿಜೆಪಿ ಗೊಡ್ಡು ಬೆದರಿಕೆ ಎದುರೋ ಮಗ ಅಲ್ಲ ಈ DK ಶಿವಕುಮಾರ್. ನಮ್ಮ ಬದುಕು, ನಮ್ಮ ಕಷ್ಟ, ನಮ್ಮ ಶ್ರಮ, ನಾವು ಆಸ್ತಿ ಮಾಡ್ಕೋತೀವಿ, ಏನ್ ಮಾಡ್ಕೋತೀವಿ, ಸರ್ಕಾರ ಇದೆ ಅದನ್ನು ನೋಡ್ತದೆ. ನಿಮ್ಮ ಅಣ್ಣತಮ್ಮಂದಿರ ಆಸ್ತಿ ಪಟ್ಟಿ ಬಿಚ್ಚಿಡ್ಲ. ನಿನ್ನ ಚರಿತ್ರೆ ನಾನಿನ್ನ ಬಿಚ್ಚಿಲ್ಲ. ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿನ ನಾನು ಬಿಚ್ಚಿಲ್ಲ. ನಿನ್ಗೆಲ್ಲಿಂದ ಬಂತು ನಾನಿನ್ನ ಬಿಚ್ಚಿಲ್ಲ. ನಿಖಿಲ್ರನ್ನ ಬಿಜೆಪಿಯವರು ಯಾಕೆ ಸೋಲಿಸಿದ್ರು? ಯಾಕೆ ನಿಮ್ಮ ಮಾಜಿ ಮುಖ್ಯಮಂತ್ರಿ ಮಕ್ಕಳನ್ನ ಸೋಲಿಸಿದ್ರು? ಬಿಜೆಪಿ ನಾಯಕರುಗಳೇ, ಇದಕ್ಕೇನು ಅರ್ಥ? ಯಾವುದೋ ಬಿಜೆಪಿ ಚಂಗ್ಲು ದೂರು ಕೊಟ್ಟಿದ್ದಾನೆ. ಅವನು ಯಾವನೊಬ್ಬ ಚೆಂಗ್ಲು ಹೋಗಿ ಗವರ್ನರ್ಗೆ ಅರ್ಜಿ ಕೊಟ್ಟಾನೆ. ವಿಧಾನಸೌಧನ ಏನ್ ಮಾಡಬೇಕು, ಏನೇನ್ ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ. ಏನೇನ್ ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ. ಈಗ ನಾನದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. HDK DKಶಿಯದ್ದು ಬರೀ ಮಾತಾಯ್ತೆ ಹೊರತು ಒಬ್ಬರೂ ದಾಖಲೆ ಬಿಡುಗಡೆ ಮಾಡ್ತಾ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ವಾಗತ. ಕರ್ನಾಟಕ ರಾಜಕಾರಣದ ಎರಡು ಒಕ್ಕಲಿಗ ಮದಗಜಗಳು, ಒಂದು DK ಮತ್ತೊಂದು HDK. ಇದೀಗ DCM DK ಶಿವಕುಮಾರ್, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸಮರ ಮತ್ತೆ ಶುರುವಾಗಿದೆ. ಮೊನ್ನೆ ನನ್ನನ್ನು ಕೆಣಕಬೇಡಿ, ನನ್ನ ಹತ್ರ ಟನ್ ಗಟ್ಟಲೆ ಕ್ವಿಂಟಾಲ್ ಗಟ್ಟಲೆ ರೆಕಾರ್ಡ್ ಇದೆ ಅಂತೇಳಿ ಕುಮಾರಸ್ವಾಮಿ ಹೇಳಿದರು. ಈ ಬಾರಿ ಕೂಡ HDK ಬ್ರದರ್ಸ್ ಬಗ್ಗೆ DKಶಿ ಹೊಸ ಬಾಂಬ್ ಹಾಕಿದ್ದಾರೆ. ಬಿಜೆಪಿ ಬಗ್ಗೆ ಕೂಡ ಒಂದು ಸ್ಫೋಟಕ ಆರೋಪ ಮಾಡಿದ್ದಾರೆ. ಮೊನ್ನೆ HDK, ಇವತ್ತು DK. ಬನ್ನಿ ಏನ್ ಬಿಚ್ಚಿಡ್ತಾರಂತೆ ನೋಡೋಣ. ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು. ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ, ತುಂಬ ಕಳಿಸ್ಬೇಕಾಯ್ತು ಗವರ್ನರ್ಗೆ. ನಿನ್ನ ಚರಿತ್ರೆ ನಾನಿನ್ನ ಬಿಚ್ಚಿಲ್ಲ. ಮಿಸ್ಟರ್ ಕುಮಾರಸ್ವಾಮಿ, ನಿಮ್ಮ ಚರಿತ್ರೆ ಬಿಚ್ಚಿಡ್ಲ. ಮತ್ತೊಮ್ಮೆ ಕುಮಾರಸ್ವಾಮಿ DKಶಿ ಗುಟುರು. ಅದೊಂದು ಕಾಲ ಇತ್ತು, ನಾನು ನೀನು ಜೋಡೆತ್ತು ಅಂತ DK ಶಿವಕುಮಾರ್ ಕುಮಾರಸ್ವಾಮಿ ಅಬ್ಬರಿಸ್ತಾ ಇದ್ರು. ಈಗೊಂದು ಕಾಲ ಬಂದಿದೆ, ಉಭಯ ನಾಯಕರು ಬಿಚ್ಚಿಡ್ತೀನಿ ಅಂತ ಬೀದಿಯಲ್ಲಿ ನಿಂತು ಹೇಳ್ತಿದ್ದಾರೆ. ಟನ್ಗಟ್ಲೆ ದಾಖಲೆ ಯಾಕೆ ಮಾಡಿಕೊಂಡಿದ್ದೀರಿ? ಎಲ್ಲಿ ಕನಕಪುರದಲ್ಲಿ ಮಾತ್ರ ಕದ್ದು ಹೊಡೆದಿದ್ದೀನಿ, ಬಳ್ಳಾರಿವರೆಗೆ ಹೋಗೇ ಇಲ್ಲ ಅಂತ ಹೇಳಿದ್ರು. ಮೊನ್ನೆಲ್ಲೆಲ್ಲ ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು, ಕೆಣಕಬೇಡಿ ನನ್ನ. ಈ
ಈ ಸರ್ಕಾರಕ್ಕೆ ಹೇಳ್ತೀನಿ. ಕುಮಾರಸ್ವಾಮಿ ಏನು ಅಯ್ಯೋಯ್ಯೋ ಏನು ಟನ್ ಗಟ್ಲೆ ಮಡಿಕೊಂಡಿರಂತೆ ನಮ್ಮ ಬಗ್ಗೆ. ಯಾಕಿನ್ನ ಟನ್ ಬಟ್ಲೆ ಇಟ್ಕೊಂಡಿದ್ಯಾ? ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ, ತುಂಬ ಕಳಿಸ್ಬೇಕಾಯ್ತು, ಗವರ್ನರ್ಗೆ ಕಳಿಸ್ಬೇಕಾಯ್ತು. ನಿನ್ನ ಬಿಜೆಪಿಯ ಬೆದರಿಕೆಗೆ ಬಗ್ಗೋ ಮಗ ನಾನಲ್ಲ. ಮಿಸ್ಟರ್ ಕುಮಾರಸ್ವಾಮಿ, ನಿನ್ನ ಗೊಡ್ಡು ಬೆದರಿಕೆಗೆ, ಬಿಜೆಪಿ ಗೊಡ್ಡು ಬೆದರಿಕೆ ಎದುರೋ ಮಗ ಅಲ್ಲ ಈ ಡಿ.ಕೆ. ಶಿವಕುಮಾರ್. ನಮ್ಮ ಬದುಕು, ನಮ್ಮ ಕಷ್ಟ, ನಮ್ಮ ಶ್ರಮ, ನಾವು ಆಸ್ತಿ ಮಾಡ್ಕೋತೀವಿ, ಏನ್ ಮಾಡ್ಕೋತೀವಿ, ಸರ್ಕಾರ ಇದೆ ಅದನ್ನು ನೋಡ್ತದೆ. ನಿಮ್ಮ ಅಣ್ತಮ್ಮಂದಿರ ಆಸ್ತಿ ಪಟ್ಟಿ ಬಿಚ್ಚಿಡ್ಲಾ? ನಿನ್ನ ಚರಿತ್ರೆ ನಾನಿನ್ನ ಬಿಚ್ಚಿಲ್ಲ. ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿನ ನಾನು ಬಿಚ್ಚಿಲ್ಲ. ನಿನ್ಗೆಲ್ಲಿಂದ ಬಂತು ನಾನಿನ್ನ ಬಿಚ್ಚಿಲ್ಲ. ನಿಖಿಲ್ರನ್ನ ಬಿಜೆಪಿಯವರು ಯಾಕೆ ಸೋಲಿಸಿದ್ರು? ಯಾಕೆ ನಿಮ್ಮ ಮಾಜಿ ಮುಖ್ಯಮಂತ್ರಿ ಮಕ್ಕಳನ್ನ ಸೋಲಿಸಿದ್ರು? ಬಿಜೆಪಿ ನಾಯಕರುಗಳೇ, ಇದಕ್ಕೇನು ಅರ್ಥ? ಯಾವುದೋ ಬಿಜೆಪಿ ಚಂಗ್ಲು ದೂರು ಕೊಟ್ಟಿದ್ದಾನೆ. ಅವನು ಯಾವನೊಬ್ಬ ಚೆಂಗ್ಲು ಹೋಗಿ ಗವರ್ನರ್ಗೆ ಅರ್ಜಿ ಕೊಟ್ಟವನೆ. ವಿಧಾನಸೌಧನ ಏನ್ ಮಾಡಬೇಕು, ಏನೇನ್ ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ, ಏನೇನ್ ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ. ಈಗ ನಾನದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ಎಚ್ಡಿಕೆ ಡಿಕೆಶಿಯದ್ದು ಬರೀ ಮಾತಾಯ್ತೆ ಹೊರತು ಒಬ್ಬರೂ ದಾಖಲೆ ಬಿಡುಗಡೆ ಮಾಡ್ತಾ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ವಾಗತ. ಕರ್ನಾಟಕ ರಾಜಕಾರಣದ ಎರಡು ಒಕ್ಕಲಿಗ ಮದಗಜಗಳು, ಒಂದು ಡಿಕೆ ಮತ್ತೊಂದು ಎಚ್ಡಿಕೆ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಮರ ಮತ್ತೆ ಶುರುವಾಗಿದೆ. ಮೊನ್ನೆ ನನ್ನನ್ನ ಕೆಣಕಬೇಡಿ, ನನ್ನ ಹತ್ರ ಟನ್ ಗಟ್ಲೆ, ಕ್ವಿಂಟಾಲ್ ಗಟ್ಲೆ ರೆಕಾರ್ಡ್ ಇದೆ ಅಂತೇಳಿ ಕುಮಾರಸ್ವಾಮಿ ಹೇಳಿದರು. ಈ ಬಾರಿ ಕೂಡ ಎಚ್ಡಿಕೆ ಬ್ರದರ್ಸ್ ಬಗ್ಗೆ ಡಿಕೆಶಿ ಹೊಸ ಬಾಂಬ್ ಹಾಕಿದ್ದಾರೆ. ಬಿಜೆಪಿ ಬಗ್ಗೆ ಕೂಡ ಒಂದು ಸ್ಫೋಟಕ ಆರೋಪ ಮಾಡಿದ್ದಾರೆ. ಮೊನ್ನೆ ಎಚ್ಡಿಕೆ, ಇವತ್ತು ಡಿಕೆ. ಬನ್ನಿ ಏನ್ ಬಿಚ್ಚಿಡ್ತಾರಂತೆ ನೋಡೋಣ. ನನ್ನ ಹತ್ರ ಟನ್ ಗಟ್ಲೆ ಇದೆ ಮೆಟೀರಿಯಲ್ಗಳು. ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ, ತುಂಬ ಕಳಿಸ್ಬೇಕಾಯ್ತು ಗವರ್ನರ್ಗೆ. ನಿನ್ನ ಚರಿತ್ರೆ ನಾನಿನ್ನ ಬಿಚ್ಚಿಲ್ಲ. ಮಿಸ್ಟರ್ ಕುಮಾರಸ್ವಾಮಿ, ನಿಮ್ಮ ಚರಿತ್ರೆ ಬಿಚ್ಚಿಡ್ಲಾ? ಮತ್ತೊಮ್ಮೆ ಕುಮಾರಸ್ವಾಮಿ ಡಿಕೆಶಿ ಗುಟುರು. ಅದೊಂದು ಕಾಲ ಇತ್ತು, ನಾನು ನೀನು ಜೋಡೆತ್ತು ಅಂತ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅಬ್ಬರಿಸ್ತಾ ಇದ್ರು. ಈಗೊಂದು ಕಾಲ ಬಂದಿದೆ, ಉಭಯ ನಾಯಕರು ಬಿಚ್ಚಿಡ್ತೀನಿ ಅಂತ ಬೀದಿಯಲ್ಲಿ ನಿಂತು ಹೇಳ್ತಿದ್ದಾರೆ. ಟನ್ಗಟ್ಲೆ ದಾಖಲೆ ಯಾಕೆ ಮಡಿಕೊಂಡಿದ್ದೀರಿ? ಎಲ್ಲಿ ಕನಕಪುರದಲ್ಲಿ ಮಾತ್ರ ಕದ್ದು ಹೊಡೆದಿದ್ದೀನಿ, ಬಳ್ಳಾರಿವರೆಗೆ ಹೋಗೇ ಇಲ್ಲ ಅಂತ ಹೇಳಿದ್ರು. ಮೊನ್ನೆಲ್ಲೆಲ್ಲ ನನ್ನ ಹತ್ರ ಟನ್ ಗಟ್ಲೆ ಇದೆ ಮೆಟೀರಿಯಲ್ಗಳು. ಕೆಣಕಬೇಡಿ ನನ್ನ, ಈ ಸರ್ಕಾರಕ್ಕೆ ಹೇಳ್ತೀನಿ. ಕುಮಾರಸ್ವಾಮಿ ಏನು ಅಯ್ಯೋಯ್ಯೋ ಏನು ಟನ್ ಗಟ್ಲೆ ಮಡಿಕೊಂಡಿರಂತೆ ನಮ್ಮ ಬಗ್ಗೆ. ಯಾಕಿನ್ನ ಟನ್ ಬಟ್ಲೆ ಇಟ್ಕೊಂಡಿದ್ಯಾ? ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ, ತುಂಬ ಕಳಿಸ್ಬೇಕಾಯ್ತು, ಗವರ್ನರ್ಗೆ ಕಳಿಸ್ಬೇಕಾಯ್ತು. ನಿನ್ನ ಬಿಜೆಪಿಯ ಬೆದರಿಕೆಗೆ ಬಗ್ಗೋ ಮಗ ನಾನಲ್ಲ. ಮಿಸ್ಟರ್ ಕುಮಾರಸ್ವಾಮಿ, ನಿನ್ನ ಗೊಡ್ಡು ಬೆದರಿಕೆಗೆ, ಬಿಜೆಪಿ ಗೊಡ್ಡು ಬೆದರಿಕೆ ಎದುರೋ ಮಗ ಅಲ್ಲ ಈ ಡಿ.ಕೆ. ಶಿವಕುಮಾರ್. ನಮ್ಮ ಬದುಕು, ನಮ್ಮ ಕಷ್ಟ, ನಮ್ಮ ಶ್ರಮ, ನಾವು ಆಸ್ತಿ ಮಾಡ್ಕೋತೀವಿ, ಏನ್ ಮಾಡ್ಕೋತೀವಿ, ಸರ್ಕಾರ ಇದೆ ಅದನ್ನು ನೋಡ್ತದೆ. ನಿಮ್ಮ ಅಣ್ತಮ್ಮಂದಿರ ಆಸ್ತಿ ಪಟ್ಟಿ ಬಿಚ್ಚಿಡ್ಲಾ? ನಿನ್ನ ಚರಿತ್ರೆ ನಾನಿನ್ನ ಬಿಚ್ಚಿಲ್ಲ. ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿನ ನಾನು ಬಿಚ್ಚಿಲ್ಲ. ನಿನ್ಗೆಲ್ಲಿಂದ ಬಂತು ನಾನಿನ್ನ ಬಿಚ್ಚಿಲ್ಲ. ನಿಖಿಲ್ರನ್ನ ಬಿಜೆಪಿಯವರು ಯಾಕೆ ಸೋಲಿಸಿದ್ರು? ಯಾಕೆ ನಿಮ್ಮ ಮಾಜಿ ಮುಖ್ಯಮಂತ್ರಿ ಮಕ್ಕಳನ್ನ ಸೋಲಿಸಿದ್ರು? ಬಿಜೆಪಿ ನಾಯಕರುಗಳೇ, ಇದಕ್ಕೇನು ಅರ್ಥ? ಯಾವುದೋ ಬಿಜೆಪಿ ಚಂಗ್ಲು ದೂರು ಕೊಟ್ಟಿದ್ದಾನೆ. ಅವನು ಯಾವನೊಬ್ಬ ಚೆಂಗ್ಲು ಹೋಗಿ ಗವರ್ನರ್ಗೆ ಅರ್ಜಿ ಕೊಟ್ಟವನೆ. ವಿಧಾನಸೌಧನ ಏನ್ ಮಾಡಬೇಕು, ಏನೇನ್ ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ, ಏನೇನ್ ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ. ಈಗ ನಾನದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ.
ಎಚ್ಡಿಕೆ ಡಿಕೆಶಿಯದ್ದು ಬರೀ ಮಾತಾಯ್ತೆ ಹೊರತು ಒಬ್ಬರೂ ದಾಖಲೆ ಬಿಡುಗಡೆ ಮಾಡ್ತಾ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.